ಹಾಯ್ ಹಲೋ ವೆಲ್ಕಮ್ ಟು ಮೈ ಚಾನಲ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಪಾಲಕ್ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಟೇಬಲ್ ಸ್ಪೂನ್ ಅರಿಶಿನ, ಗಸಗಸೆ, ಕಡಲೆಪಪ್ಪು, 5 ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಅರ್ಧ ಹೋಳು ತೆಂಗಿನಕಾಯಿ, ಶುಂಠಿ, ಕರ್ಬೇವಿನ ಸೊಪ್ಪು, ಚಕ್ಕೆ, ಲವಂಗ, ಒಂದಿಡಿ ಕೊತ್ತಂಬರಿ, ಒಂದಿಡಿ ಪುದೀನ, 4 ಟೊಮೊಟೊ, 2 ಸಣ್ಣದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಇನ್ನೊಂದು ಅರ್ಧ ದಪ್ಪದಾಗಿ ಹಚ್ಚಿಟ್ಕೊಂಡಿರೋ ಈರುಳ್ಳಿ, ಪಾಲಕ್ಕಿ ಸೊಪ್ಪು 1 ಕಟ್ಟು. ಈಗ ಇದರಲ್ಲಿ ಬಂದು 2 ಟೇಬಲ್ ಸ್ಪೂನ್ ಮಸಾಲೆ ಪುಡಿ, ಗರಂ ಮಸಾಲೆ ಪುಡಿ, ಇದು 2 ಟೇಬಲ್ ಸ್ಪೂನ್ ಖಾರದ ಪುಡಿ. ಈಗ ಹೇಗೆ ಮಾಡೋದು ಅಂತ ನೋಡೋಣ. ಇದ್ರ ಜೊತೆಗೆ ಸ್ವಲ್ಪ ಸಾಲ್ಟ್, ರುಚಿಗೆ ಬೇಕಾದಷ್ಟು ಉಪ್ಪನ್ನ ಕೂಡ ನಾನು ತಗೊಂಡಿದ್ದೀನಿ. ಈಗ ಫಸ್ಟಿಗೆ ನಾನು ಸ್ಟವ್ನ ಹಚ್ಕೊಳ್ತಾ ಇದ್ದೀನಿ. ಹಚ್ಕೊಂಡು ನಾನು ಕಡಾಯಿ ಇಟ್ಕೊಳ್ತಾ ಇದ್ದೀನಿ. ನೋಡಿ, ಈಗ ಕಡಾಯಿ ಸ್ವಲ್ಪ ಬಿಸಿ ಆಗಬೇಕು. ಅದು ತೇವಾಂಶ ಎಲ್ಲ ಹೋಗಬೇಕು. ಅಲ್ಲಿವರೆಗೂ ಎಣ್ಣೆ ಹಾಕಬೇಡಿ, ಇಲ್ಲಾಂದರೆ ಸಿಡಿಯುತ್ತೆ. ಸೊ ವೆಯ್ಟ್ ಮಾಡಿ, ಕಡಾಯಿ ಬಿಸಿ ಆಗಲಿ. ಕೈ ಇಟ್ಟು ನೋಡ್ತಾ ಇದ್ದೀನಿ, ಬಿಸಿಯಾಗಿದೆ. ಈಗ ನಾನು 5 ಟೇಬಲ್ ಸ್ಪೂನ್ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಆಯಿಲ್ ಬಿಸಿಯಾಗಿದೆ. ಇವಾಗ ಮಸಾಲೆ ಐಟಮ್ಸ್ ಇದೆಯಲ್ಲ, ಚಕ್ಕೆ ಲವಂಗ ಎಲ್ಲ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇವಾಗ ಶುಂಠಿ ಹಾಕ್ತಾ ಇದ್ದೀನಿ. ಅದ್ರ ಜೊತೆಗೆ ನಾನು ಬೆಳ್ಳುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ. 1 ಬೈ 1 ಬ್ಯಾಕ್ ಟು ಬ್ಯಾಕ್ ಹಾಕ್ತಾನೆ ಇರಬೇಕು. ಬಿಕಾಸ್ ಎಲ್ಲ ಸಮ ಪ್ರಮಾಣವಾಗಿ ಅದು ಕುಕ್ ಆಗಬೇಕು. ಅದರಿಂದ ನಾನು ಬ್ಯಾಕ್ ಟು ಬ್ಯಾಕ್ ಒಂದೊಂದೇ ಹಾಕ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಯಾವುದನ್ನು ಅಷ್ಟೇ ಇದು ಒಂದು ಇದಕ್ಕೆ ಚಾಪ್ಸ್ಗೆ ಒಂದಾದಮೇಲೆ ಒಂದು ಚೆನ್ನಾಗಿ ಆಗಿ ಒಂದೇ ಲೆವೆಲ್ಗೆ ಎಲ್ಲನೂ ಬಾಯ್ಲ್ ಆಗಬೇಕು. ಸೊ ಒಂದಾದಮೇಲೆ ಒಂದು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು 5 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ನಿಮಗೆ ಬೇಕಂದರೆ 1 ಮೆಣಸಿನ್ಕಾಯಿ ಆ್ಯಡ್ ಮಾಡ್ಕೋಬೋದು. ಮತ್ತು ಅರ್ಧ ಹೋಳನ್ನ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ ನಾನು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇವಾಗ ಆನಿಯನ್ಸ್ನ ಕೂಡ ನಾವು ಹಾಕ್ಕೊಳ್ಳೋಣ. ಚೆನ್ನಾಗೀಗ ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಗೋಲ್ಡ್ ಕಲರ್ ಬರಲಿ. ಸೊ ನೋಡಿಕೊಂಡು ನಾವು ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಫ್ರೇಗ್ರೆನ್ಸ್ ತುಂಬ ಚೆನ್ನಾಗಿರುತ್ತೆ. ನೋಡಿ, ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಮಟನ್ ಚಾಪ್ ಆಗಿರ್ಬೋದು, ಚಿಕನ್ ಚಾಪ್ ಆಗಿರ್ಬೋದು, ಗ್ರೀನ್ ಕಲರಾಗೆ ಬರುತ್ತೆ ಸಾಂಬಾರು. 100% ನ್ಯಾಚುರಲಾಗೇ ಮಾಡೋದು ಇದು. ಇಂಗ್ರೀಡಿಯೆಂಟ್ಸ್ ನೋಡ್ಕೊಳ್ಳಿ ನೀವು, ತುಂಬ ಟೇಸ್ಟಿಯಾಗಿರುತ್ತೆ. ಸುಮ್ಮನೆ ಹೋಟೆಲ್ಗೆ ಹೋದರೆ ನಾವು 250 ರುಪೀಸ್ ಕೊಡ್ತೀರ, ಅದ್ರಲ್ಲಿ 2 ಚಾಪ್ಸ್ ಅಷ್ಟೇ ಬರುತ್ತೆ. ಬಟ್ ಮನೇಲಾದರೆ ಹೆಂಗೆ ಬೇಕಾದರೂ ಮಾಡ್ಕೊಂಡು ತಿನ್ಬೋದು. ಸೊ ಈಸಿಯಾಗಿ ನೀವು ಮನೇಲೇ ಮಾಡ್ಕೊತೀನಿ. ಈಗ ನಾನು ಪುದೀನ, ಕೊತ್ತಂಬರಿ ಎರಡನ್ನೂ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಫ್ರೈಗೆ. ಇದು ಚೆನ್ನಾಗಿ ಬಾಯ್ಲ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಬಾಯ್ಲ್ ಆಗ್ತಾ ಇರಬೇಕು. ಇದನ್ನು ತಿರ್ಗಿಸ್ಕೊಡ್ತಾನೇ ಇರಬೇಕು. ಯಾಕಂದರೆ ತಲ ಅಂಟ್ಕೊಂಡು ಹೋಗುತ್ತೆ, ಆಗ ಸಿದೋಗುತ್ತೆ. ಅದರಿಂದ ನನ್ನ ಕೈ ಆಡಿಸ್ತಾನೆ ಇರ್ತೀನಿ ಈ ಥರ ಒಗ್ಗರಣೆ ಹಾಕಿದಾಗ. ಈ ಚಾಪ್ಸು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮೇಕೆ ಆಗಿರೋದ್ರಿಂದ ತುಂಬ ಹೆಲ್ತ್ಗೂ ಒಳ್ಳೆಯದು. ನೀವು ಮನೆಯಲ್ಲಿ ಖಂಡಿತವಾಗ್ಲೂ ಟ್ರೈ ಮಾಡಿಕೊಂಡು ತಿನ್ನಿ, ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ. 100% ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಚೆನ್ನಾಗಿದೆ ಅಂತ. ಸ್ವಲ್ಪ ಜನಕ್ಕೆ ಗೊತ್ತಿರುತ್ತೆ ಚಾಪ್ಸ್ ಹೇಗೆ ಮಾಡೋದು ಅಂತ, ಸ್ವಲ್ಪ ಜನಕ್ಕೆ ಗೊತ್ತಿರಲ್ಲ. ಸೊ ನಾನು ಈ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ ನಿಮಗೆ ಹೆಲ್ಪ್ ಆಗಲಿ ಅಂತ. ನಿಮಗೆ ನಮ್ಮ ಸ್ಟೈಲ್ ಚಾಪ್ಸ್ ಇಷ್ಟ ಆದರೆ ಖಂಡಿತವಾಗ್ಲೂ ತಿಂದ್ಬಿಟ್ಟು ನೀವು ಕಮೆಂಟ್ ಹಾಕಲೇಬೇಕು ನನಗೆ. ಈ ಥರ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಇನ್ನೊಂದು ಕಡೆ ನಮ್ಮಮ್ಮ ಮಟನ್ನ ಕ್ಲೀನ್ ಮಾಡಿ ಕೊಡ್ತಿದ್ದಾರೆ ನನಗೆ. ಮತ್ತು ಈಗ ನಾವು ಪಾಲಕ್ ಸೊಪ್ಪನ್ನ ಹಚ್ಚಿಟ್ಕೊಂಡಿದ್ದೀನಲ್ಲ 1 ಕಟ್ಟು, ಅದನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ನೋಡಿ, ಈ ಥರ ಆ್ಯಡ್ ಮಾಡ್ಕೋಬೇಕು. ಮತ್ತು ಯಾವುದೇ ಥರ ವಾಟ್ರ್ ಆಗಬಾರ್ದು. ಬಿಕಾಸ್ ಈ ಸೊಪ್ಪಲ್ಲೇ ನಮಗೆ ನೀರಿನ ಅಂಶ ಬರುತ್ತೆ. ಸೊ ನಾವು ನೀರು ಹಾಕಬಾರ್ದು. ಉಪ್ಪು ಅಷ್ಟೇ ಈಗ ಹಾಕ್ಕೋಬಾರ್ದು ನಾವು ಮಸಾಲೆಗೆ. ಅದೇ ನೀರು ನ್ಯಾಚುರಲಾಗಿ ಬರುತ್ತೆ. ಉಪ್ಪು ಹಾಕಿದ್ರೇ ಬರುತ್ತೆ ಅಂತ ಏನೂ ಇಲ್ಲ. ಸೊಪ್ಪಲ್ವಾ, ಬೇಗನೂ ಕರಗೋಗುತ್ತೆ. ಸೊ ನೀವು 1 ಕಟ್ ಹಾಕ್ಕೊಂಡ್ರೂ ಸ್ವಲ್ಪನೇ ಆಗೋದು ಪೇಸ್ಟ್ ನಿಮಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಥರ ಚೆನ್ನಾಗಿ ಮೆತ್ತಗಾಗಬೇಕು. ಆ ನೀರಂಶ ಎಲ್ಲ ಹೋಗಬೇಕು, ಒಗ್ಗರಣೆಯಲ್ಲಿ ಬರುವಂಥ ನೀರು. ಅಲ್ಲಿವರೆಗೂ ನಾವು ಇದನ್ನು ನೀಟಾಗಿ ಸ್ಲಿಮ್ಮಲ್ಲೇ ಇಟ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಸ್ವಲ್ಪ ಪೇಷನ್ಸಿಂದ ಮಾಡ್ಕೊಳ್ಳಿ ಅಡುಗೆ ಮಾಡುವಾಗ. ಬಿಕಾಸ್ ನಾವು ಎಷ್ಟು ತಾಳ್ಮೆಯಿಂದ ಅಡುಗೆ ಮಾಡ್ತೀರೋ ಅಷ್ಟು ರುಚಿಯಾಗಿರುತ್ತೆ. ಬೇಗ ಬೇಗ ಮಾಡಿದ್ರೆ ಸರಿಯಾಗಿ ಬಾಯ್ಲ್ ಆಗೋಲ್ಲ, ಮತ್ತು ಟೇಸ್ಟು ಅಷ್ಟೇ ಅಷ್ಟು ಚೆನ್ನಾಗಿ ನಮಗೆ ಸಿಗೋದಿಲ್ಲ. ಅದರಿಂದ ಟೈಮನ್ನು ಸ್ವಲ್ಪ ಕೊಡಬೇಕು ನಾವು ಅಡುಗೆ ಮಾಡುವಾಗ. ಅದ್ರ ಟೈಮ್ ಎಷ್ಟು ಕೊಡ್ತೀರೋ ಅಷ್ಟು ರುಚಿಯಾಗಿ ನಮಗೆ ಅಡುಗೆ ಬರುತ್ತೆ.
ಸೊ ನಾನು ಈ ಥರ ನೀಟಾಗಿ ತಿರುಗಿಸಿ ಕೊಡ್ತಾ ಇದ್ದೀನಿ, ಯಾಕಂದರೆ ಅದು ಸೀದೋಗಬಾರ್ದು, ಯಾಕಂದರೆ ಅದೇ ಸ್ಮೆಲ್ ಬರುತ್ತೆ ಸಾಂಬಾರು. ಅದಕ್ಕೆ ಈಗ ನಾವು ಮಿಕ್ಸಿಗೆ ಟೊಮೊಟೊನ 4 ಹಚ್ಚಿಟ್ಕೊಂಡಿದ್ದೀನಲ್ಲ ಅದನ್ನು ಪೇಸ್ಟ್ ಮಾಡ್ಕೊಳ್ಳೋಣ. ಟೊಮೊಟೊನೇ ಹಸಿದೆ ಸಪ್ರೇಟಾಗಿ ಪ್ಯೂರಿ ಥರ ನಾವು ಪೇಸ್ಟ್ ಮಾಡ್ಕೋಬೇಕು, ಅದಕ್ಕೆ ಮಸಾಲೆಗೆಲ್ಲ ಹಾಕೋಂಗಿಲ್ಲ. ಸೊ ನಾನು ಅದಕ್ಕೆ ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ಪೇಸ್ಟ್ ಆಗಿದೆ. ಈಗ ನೋಡಿ ಮಸಾಲೆನೂ ಆಗಿದೆ, ಈ ಥರ ಬಂದಿದೆ ನೋಡಿದ್ರಲ್ಲ, ನೀರೆಲ್ಲ ಹೋಗಿದೆ. ಈ ಥರ ಒಂದು ಕನ್ಸಿಸ್ಟೆನ್ಸಿ ಬರಬೇಕು, ಅಲ್ಲಿವರೆಗೂ ನಾವು ಮಾಡಿಟ್ಕೋಬೇಕು. ಇವಾಗ ಇದು ತಣ್ಣಗಾರಕ್ಕೆ ನಾವು ಎತ್ತಿಟ್ಕೊಳ್ಳೋಣ. ಈಗ ಇನ್ನೊಂದು ಸಲ ಪಾತ್ರೆ ಇಟ್ಕೋಬೇಕು. ನಾನಿಲ್ಲಿ ಕುಕ್ಕರ್ ಯೂಸ್ ಮಾಡ್ತಾ ಇದ್ದೀನಿ ಮಟನ್ ಬೇಯಿಸ್ಕೊಳ್ಳೋಕ್ಕೆ. ನೀವು ಅಷ್ಟೇ ಕುಕ್ಕರೇ ಯೂಸ್ ಮಾಡಿ, ಬಿಕಾಸ್ ಥಿಕ್ನೆಸ್ ಆಗಿರುತ್ತಲ್ಲ ಅದಕ್ಕೆ. ನೋಡಿ ನಾನು ಆಯಿಲ್ 3 ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ಆಯಿಲ್ ಕಾದಿದೆ. ಸೊ ನಾನೀಗ ಆಯಿಲ್ ಕಾದಿರೋದಕ್ಕೆ ಇಲ್ಲಿ ನಮ್ಮಮ್ಮ ನನಗೆ ಕ್ಲೀನ್ ಮಾಡಿಕೊಟ್ಟಿದ್ದಾರೆ ಚಾಪ್ಸ್ನ ನೀಟಾಗಿ ವಾಶ್ ಮಾಡಿ. ನೋಡಿ ಈ ಥರ ಚಾಪ್ಸು ಕಟ್ಟಾಗಿರಬೇಕು. ಯಾವತ್ತೂ ಅಷ್ಟೇ ಚಾಪ್ಸ್ಗೆ ಈ ಥರನೇ ಇರಬೇಕು, ತುಂಬ ಟೇಸ್ಟಿಯಾಗಿರುತ್ತೆ ಚಾಪ್ಸು. ಸ್ವಲ್ಪ ದೊಡ್ಡ ದೊಡ್ಡ ಪ್ರಮಾಣವಾಗಿ ಇರುತ್ತೆ ಪೀಸಸ್ಸು. ಸೊ ನಾನು 5 ವಿಸಿಲ್ಗೆ ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ಆಯಿಲ್ ಬೆಂದಿರುತ್ತೆ, ನಾವು ಇವಾಗ ಆನಿಯನ್ಸ್ ಹಾಕ್ಕೊಳ್ಳೋಣ. ಇದಕ್ಕೆ ಆನಿಯನ್ ಒಂದು ಹಾಫ್ ಆನಿಯನ್ ಹಾಕ್ಕೊಂಡಿದ್ದೀನಿ ನಾನು, ಸ್ವಲ್ಪ ದೊಡ್ಡದು ಗಡ್ಡೆನೇ, ಚೆನ್ನಾಗಿ ಸಣ್ಣಗೆ ಕಟ್ ಮಾಡಿದ್ದೀನಿ. ಫ್ರೈ ಗೋಲ್ಡನ್ ಕಲರ್ ಆಗಬೇಕು, ಚೆನ್ನಾಗಿ ಟೇಸ್ಟ್ ಬರುತ್ತೆ. ಆಗ ಯಾವುದೋ ಒಂದು ನಾನ್ ವೆಜ್ ಐಟಮ್ ಮಾಡಿದ್ರೆ ನಾವು ಈ ಈರುಳ್ಳಿ ಅನ್ನೋದನ್ನು ಸ್ವಲ್ಪ ಗೋಲ್ಡ್ ಕಲರ್ ಮಾಡಬೇಕು, ಆಗ ಅಡುಗೆ ತುಂಬ ಚೆನ್ನಾಗಿ ಬರುತ್ತೆ. ಇದು ಒಂದು ಟಿಪ್ ನನ್ನ ಕಡೆಯಿಂದ. ಈಗ ಈ ಆಯಿಲ್ ಜೊತೆ ನಾವು ಆನಿಯನ್ ಹಾಕಿದ್ದೀರಲ್ಲ, ಈಗ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ. ಅಂದರೆ ಚೆನ್ನಾಗಿರುತ್ತೆ ಫ್ರೇಗ್ರೆನ್ಸ್ಗೆ. ನಾನು ಎಲ್ಲದಕ್ಕೂ ಯೂಸ್ ಮಾಡ್ತೀನಿ, ನಿಮ್ಗೆ ಇಷ್ಟ ಇದ್ದರೆ ಯೂಸ್ ಮಾಡಿ, ಇಲ್ಲ ಸ್ಕಿಪ್ ಮಾಡಿ. ನಾನು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವಿನ ಸೊಪ್ಪನ್ನ. ಈಗ ಇದು ಫ್ರೈ ಆಗ್ತಾಯಿದೆ. ಒಂದು 5 ಮಿನಿಟ್ಸ್ ನಾವು ಫ್ರೈ ಮಾಡ್ಕೊಳ್ಳೋಣ, ಹೀಗೆ ಗೋಲ್ಡ್ ಕಲರ್ ಬರೋವರೆಗೂ. ಈಗ ಚಾಪ್ಸ್ ಅಮ್ಮ ತೊಳೆದು ಕೊಟ್ಟಿದ್ದಾರಲ್ವ, ಅದನ್ನು ಇದಕ್ಕೆ ಆ್ಯಡ್ ಮಾಡ್ಕೊಳ್ಳೋಣ. ನೋಡಿ ಈ ಥರ ಆ್ಯಡ್ ಮಾಡ್ಕೋಬೇಕು. ನೀಟಾಗಿ ಆ್ಯಡ್ ಮಾಡಿಕೊಂಡು ಆ ನೀರೆಲ್ಲ ಹೋಗೋವರೆಗೂ ಒಂದು ಸ್ಟ್ರೈನಲ್ಲಿ ಇಟ್ಟಿರ್ತೀನಿ. ಈಗ ಒಂದೊಂದೇ ಎತ್ತಿ ನೀಟಾಗಿ ಹಾಕ್ಕೋಬೇಕು, ಈ ಥರ ತಿರುಗಿಸಿ ಕೊಡಬೇಕು. ಈಗ ಸ್ವಲ್ಪ ಎಲ್ಲೋ ಪೌಡರ್ನ ಹಾಕ್ಕೊಳ್ಳೋಣ, ಅರಿಶಿನ ಪುಡಿ. ನಾನು ಅರ್ಧ ಟೇಬಲ್ ಸ್ಪೂನ್ ತೊಗೊಂಡಿದ್ದೀನಿ. ತುಂಬ ಒಳ್ಳೆಯದು ಅರಿಶಿನ ತಿಂದರೆ, ಮತ್ತು ಅದರಲ್ಲಿರೋ ಅಂಥ ಆ್ಯಂಟಿಬ್ಯಾಕ್ಟೀರಿಯಾ ಎಲ್ಲ ಸಾಯುತ್ತೆ. ಸೊ ಅದಕ್ಕೆ ಅರಿಶಿನ ಹಾಕೋದು ನಾವು. ಅರಿಶಿನ ಹಾಕ್ಕೊಂಡು ಈಗ ನಾನು ಸ್ವಲ್ಪ ಬೇಕಂತ ಇವಾಗ ಎಲ್ಲ ಕಡೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಟನ್ ಬೇಯಬೇಕಲ್ಲ, ಇವಾಗ ವಿಸಿಲ್ ಹಾಕ್ಕೊಳ್ಳೋಣ. ವಿಸಿಲ್ ಅಲ್ಲ, ಫಸ್ಟ್ ಈಗ ಸ್ವಲ್ಪ ಉಪ್ಪು ಹಾಕಬೇಕು, ಮಟನ್ ಬೇಯಬೇಕಲ್ಲ, ನಾನು ಮರ್ತುಬಿಟ್ಟೆ. ಈಗ ನೋಡಿ ಮತ್ತೆ ಓಪನ್ ಮಾಡಿ ಲಿಡ್ನ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮತ್ತೆ ತಿರ್ಸ್ಕೊಡ್ಬೇಕು. ಈಗಲೇ ಅಲ್ವಾ ಮಟನ್ಗೆ ಉಪ್ಪು ಹಾಕಿದ್ರೆ ಚೆನ್ನಾಗಿ ಬೆಂದು ಅದಕ್ಕೆ ಬೇಕಾಗಿರೋ ಅಷ್ಟು ಉಪ್ಪಿನಾಂಶ ಇಟ್ಕೊಳಕ್ಕಾಗೋದು. ಈ ಟೈಮ್ಗೆ ಹಾಕ್ಕೊಂಡು ಲಿಡ್ನ ಕ್ಲೋಸ್ ಮಾಡ್ಕೊಳ್ಳಿ. ಈಗ ಬೇಯಕ್ಕೆ ಬಿಡೋಣ. ಈಗ ಇದು ತಣ್ಣಗಾಗಿದೆಯಲ್ಲ, ಇದನ್ನು ಮಿಕ್ಸಿಗೆ ಹಾಕ್ಕೊತಾ ಇದ್ದೀನಿ. ಈಗ ನಾನು ಕಡಲೆಪಪ್ಪು ಮತ್ತು ಗಸಗಸೆನ ಆ್ಯಡ್ ಮಾಡಿಕೊಂಡು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮಟನ್ ಈ ಥರ ಬೆಂದಿದೆ, ನೋಡ್ತಿದ್ದೀರಲ್ಲ ಚಾಪ್ಸ್ ಯಾವ ಥರ ಕಾಣಿಸ್ತಿದೆ ಅಂತ. ಚಾಪ್ಸ್ ಎಲ್ಲ ಚೆನ್ನಾಗಿ ಕುಕ್ ಆಗಿದೆ. ಈಗ ನಾನು ಸಪ್ರೇಟಾಗಿ ಕಡಾಯಿ ಇಟ್ಕೊಂಡು ಆ ಕುಕ್ಕರಲ್ಲಿರೋದನ್ನು ಒಂದು ಕಡಾಯಿಗೆ ಶಿಫ್ಟ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದು ಕಲಿಸ್ಕೊಳ್ಳೋಕ್ಕೆಲ್ಲ ತುಂಬ ಕನ್ವಿನಿಯೆಂಟಾಗಿರುತ್ತೆ, ಸ್ವಲ್ಪ ಪಾತ್ರೆ ಅಗಲವಾಗಿದ್ದರೆ ಅಂದ್ಬಿಟ್ಟು ನಾನು ಕಡಾಯಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಮತ್ತೆ ಏನು ಒಗ್ಗರಣೆ ಯೂಸ್ ಮಾಡ್ತಾ ಇಲ್ಲ, ಏನು ಮಾಡಿದ್ದೀನೋ ಅದನ್ನು ಶಿಫ್ಟ್ ಮಾಡಿಕೊಂಡು ಈಗ ನಾನು ಟೊಮೊಟೊ ಪ್ಯೂರಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಟೊಮೊಟೊ ಪ್ಯೂರಿ ಹಾಕಿದ್ಮೇಲೆ ನಾವು ಇದ್ರ ಜೊತೆಗೇನೆ ರೆಡ್ ಚಿಲ್ಲಿ ಪೌಡರ್ ಇದೆ ಅಲ್ಲ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಯಾಕಂದರೆ ಕಲ್ಲರು ಇದೆ ಅಲ್ವಾ ಇದು, ಆವಾಗ ಹುಳಿ ಮತ್ತು ಖಾರ ಎರಡೂ ಸಮ ಪ್ರಮಾಣವಾಗಿ ಹಿಡಿಯುತ್ತೆ. ಅದರಿಂದ ಟೊಮೊಟೊ ಹುಳಿ ಇರುತ್ತಲ್ವ, ಅದು ಮತ್ತು ಖಾರ ಸಮ ಪ್ರಮಾಣವಾಗಿ ಹಿಡೀಲಿ ಅಂತ ನಾನು ಖಾರದ ಪುಡಿನೂ ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಟೊಮೊಟೊನ ನೀಟಾಗಿ ಎಲ್ಲ ಬಾಯ್ಲ್ ಆಗಲಿ ಅಂತ. ನೀವು ಕಡಾಯಿನ ಸ್ವಲ್ಪ ಮಂದವಾಗಿರೋದನ್ನೇ ತಗೊಳ್ಳಿ, ಯಾಕಂದರೆ ರೆಸಿಪಿ ಮಾಡುವಾಗೆಲ್ಲ ಸ್ವಲ್ಪ ತಿಳಿಯಾಗಿದ್ದರೆ ಕೆಳಗಡೆ ತಳ ಅಂಟಿಬಿಡುತ್ತೆ, ಆಗ ರೆಸಿಪಿ ಕೆಟ್ಟೋಗುತ್ತೆ. ಸೊ ಸ್ವಲ್ಪ ಮಂದವಾಗಿರೋ ಅಂಥ ಕಡಾಯಿನ ಯೂಸ್ ಮಾಡ್ಕೊಳ್ಳಿ. ನೋಡಿ ಇವಾಗ ಈ ಥರ ಎಲ್ಲ ನೀಟಾಗಿ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ. ಈಗ ನಾನು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ, ಇದಕ್ಕೆ ರೆಡ್ ಚಿಲ್ಲಿ ಪೌಡರ್ ಎಲ್ಲ ಕಡೆಯೂ ಹಾಕ್ಕೋಬೇಕು ನೀಟಾಗಿ.
ಪೀಸಸ್ ಮೇಲೆ. ಹಾಕ್ಕೊಂಡೀಗ ಚೆನ್ನಾಗಿ ಮಿಕ್ಸ್ ಮಾಡೋಣ. ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಡ್ಬೇಕು. ಎಲ್ಲ ಕಡೆನೂ ಖಾರದ ಪುಡಿ ಎಲ್ಲ ಮಿಕ್ಸ್ ಆಗಬೇಕು, ಇಲ್ಲಾಂದರೆ ಅಲ್ಲೇ ಪೀಸಸ್ ಮೇಲೆ ಇದ್ದೋಗ್ಬಿಡುತ್ತೆ. ಅದರಿಂದ ನಾನು ಎಲ್ಲ ಕಡೆನೂ ಪೀಸಸ್ ಮೇಲಿರೋ ಖಾರ ಎಲ್ಲ ನೀಟಾಗಿ ಡಿಸಾಲ್ವ್ ಆಗಲಿ ಅಂತ ನಾನು ಕಲಿಸ್ಕೊಡ್ತಾಯಿದ್ದೀನಿ. ಆದಷ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಯಾಕಂದರೆ ಸ್ವಲ್ಪ ನೀರಿನ ಅಂಶ ಎಲ್ಲ ಇದೆಯಲ್ಲ, ಅದಕ್ಕೆ ಈಗ ನಾವು ಸ್ವಲ್ಪ ಹೊತ್ತು ಕ್ಲೋಸ್ ಮಾಡಿಕೊಂಡು ಬಾಯ್ಲ್ ಆಗೋಕ್ಕೆ ಬಿಡೋಣ. ಬಾಯ್ಲ್ ಆಗ್ತಾಯಿದೆ. ಸೊ ಇವಾಗ ನೋಡಿ ಈ ಥರ ಆಗಿದೆ, ತೆಗೆದು ನೋಡೋಣ. ಎಷ್ಟು ಚೆನ್ನಾಗಿದೆ ಅಲ್ಲ, ರೆಡ್ಡಾಗಿ ಈ ಥರ ಬಬಲ್ಸ್ ಎಲ್ಲ ಕಡೆ ಬರ್ತಾ ಇದೆ. ಇವಾಗ ಇನ್ನೊಂದು ಸ್ವಲ್ಪ ಹೊತ್ತು ಬಾಯ್ಲ್ ಆಗಲಿ ಅಂತ ಬಿಟ್ಟೆ. ನೋಡಿ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೊಡ್ತಾ ಇರಬೇಕು ನಾವು ಪ್ಲೇಟ್ನ ತೆಗೆದು, ಇಲ್ಲಾಂದರೆ ತಳ ಅಂಟುಬಿಡುತ್ತೆ. ಅದರಿಂದ ನೋಡ್ಕೊತಾ ಇರಬೇಕು ನೀವು. ಈಗ ರುಬ್ಬಿಟ್ಕೊಂಡಿರೋ ಗ್ರೀನ್ ಪೇಸ್ಟ್ನ ಹಾಕೋಣ. ಅವಾಗನೇ ಪೇಸ್ಟ್ ಮಾಡ್ಕೊಂಡಿದ್ರಲ್ವ, ಅದನ್ನೆಲ್ಲ ಹಾಕ್ತಾಯಿದ್ದೀನಿ ನಾನು ಜಾರಲ್ಲಿಂದ. ಸೊ ಇವಾಗ ಇದಕ್ಕೆ ಸ್ವಲ್ಪ ವಾಟರ್ನ ಕೂಡ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಜಾರಲ್ಲಿ ಉಳಿತಾಯ ಆಗಿರತ್ತಲ್ಲ ಮಸಾಲೆ, ಅದರಲ್ಲೇ ಸ್ವಲ್ಪ ವಾಟರ್ನ ಹಾಕಿಬಿಟ್ಟು ಇಲ್ಲಿ ನೋಡಿ ಹೆಂಗಿದೆ ಅಂತ. ನಾನು ಜಾಸ್ತಿ ನೀರನ್ನು ಹಾಕ್ಕೊಳ್ತಾ ಇಲ್ಲ, ಬಿಕಾಸ್ ಇದು ಚಾಪ್ಸ್ ಅಲ್ಲ, ಸ್ವಲ್ಪ ಗಟ್ಟಿಯಾಗಿ ಇರಬೇಕು ಪೀಸಸ್ ಜೊತೆ ಅಂತ. ನೋಡಿ ರೆಡ್ಡಾಗಿರೋದೆಲ್ಲ ಗ್ರೀನ್ ಆಗಿಬಿಡ್ತು. ಪಾಲಕ್ ಸೊಪ್ಪೆಲ್ಲ ಹಾಕಿದ್ದೀರಲ್ಲ, ನಮಗೆ ಹೋಟೆಲ್ ಶೈಲಿಯಲ್ಲೇ ಗ್ರೀನ್ ಕಲರಲ್ಲೇ ಸಿಗುತ್ತೆ ನಮಗೆ ಈ ಚಾಪ್ಸು. ಖಂಡಿತವಾಗ್ಲೂ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ನೀವು ಹೋಟೆಲ್ಗಿಂತ ಮನೆಯಲ್ಲೇ ತುಂಬ ಒಂದು ನಾಟಿ ಸ್ಟೈಲಲ್ಲಿ ತಿಂತೀರಾ. ಹೊಟ್ಟೆ ತುಂಬ ಊಟ ಮಾಡ್ಬೋದು ನೀವು ಈ ಸಾಂಬಾರಲ್ಲಿ. ಪೇಷಂಟ್ಸ್ಗೆ ಬಾಯಿ ಕೆಟ್ಟೋಗಿದೆ ಅಂದವ್ರಿಗಂತೂ ಮಸ್ತಾಗಿರುತ್ತೆ ಈ ಸಾಂಬಾರು. ಖಂಡಿತವಾಗ್ಲೂ ಟ್ರೈ ಮಾಡಿ. ಈಗ ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ ಟೇಸ್ಟಿಗೆ, ಯಾಕಂದರೆ ನಾವು ಮಟನ್ಗೆ ಹಾಕಿದರೆ ಮಸಾಲೆಗೆ ಬೇಕಲ್ವ, ನೋಡ್ಕೊಂಡು ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು. ತುಂಬ ಜಾಸ್ತಿನೂ ಹಾಕ್ಕೋಬೇಡಿ ಸಾಲ್ಟ್ನ. ಮತ್ತು ನಾವು ಬೇಕಂದರೆ ಸಾಂಬಾರು ಕಾಯ್ದ ಮೇಲೆ ಟೇಸ್ಟ್ ಎಲ್ಲ ನೋಡಿಬಿಟ್ಟು ಮತ್ತೆ ಬೇಕಂದರೆ ಹಾಕ್ಕೋಬೋದು. ಸೊ ನೋಡಿಕೊಂಡು ಹಾಕ್ಕೊಳ್ಳಿ ಸಾಲ್ಟ್ನ ಯಾವತ್ತೂ ಅಷ್ಟೇ. ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಈಗ ಎಲ್ಲ ಕಡೆನೂ ಮಸಾಲೆ ಹಿಡಿಬೇಕಲ್ವಾ, ಚೆನ್ನಾಗಿ ಈ ಥರ ಮಿಕ್ಸ್ ಮಾಡಿಕೊಟ್ಟು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟೀಗ ಮತ್ತೆ ಕ್ಲೋಸ್ ಮಾಡ್ಕೊಳ್ಳೋಣ. ಒಂದು 5-10 ಮಿನಿಟ್ಸ್ ಬಿಡೋಣ. ಮತ್ತು ನೋಡಿ ಈ ಥರ ಬರ್ತಾಯಿದೆ, ಎಲ್ಲ ಕಡೆ ಬಬಲ್ಸ್ ಬರ್ತಾಯಿದೆ. ಈಗ ಮಸಾಲೆ ಇದೆಯಲ್ಲ, ಗರಂ ಮಸಾಲೆ ಮತ್ತು ಧನಿಯಾ ಮಸಾಲೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನಾನು. ಎಲ್ಲ ಕಡೆ ಈ ಥರ ಹರಳ್ಕೊಳ್ಳೋಣ. ಈಗ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಚಾಪ್ಸ್ ತುಂಬಾ ಬೇಯಿಸ್ಕೋಬೇಡಿ, ನೋಡಿಕೊಂಡು ವಿಸಿಲ್ ಇಟ್ಕೊಳ್ಳಿ, ಯಾಕಂದರೆ ತುಂಬ ಬೆಂದೋದ್ರೇನು ಚೆನ್ನಾಗಿರೋದಿಲ್ಲ. ಒಂದು ಸ್ವಲ್ಪ ಮೀಡಿಯಮ್ ಆಗಿದ್ದರೆ ಮಟನ್ನು ನೀವು ಒಂದು 4 ವಿಸಿಲ್ ಇಲ್ಲ 5 ವಿಸಿಲ್ ಇಟ್ಕೊಳ್ಳಿ. ಎಳೆದಾದರೆ ನೀವು ಒಂದು 2 ವಿಸಿಲ್ ಆದ್ರೂ ಸಾಕು. ಸೊ ನೋಡಿಕೊಂಡು ಹಾಕ್ಕೋಬೇಕು. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಡ್ತಾನೆ ಇರಬೇಕು ಸ್ವಲ್ಪ ಹೊತ್ತು, ಯಾಕಂದರೆ ಕೆಳಗಡೆ ನೀವು ಈ ತಳ ಅಂತೀರಲ್ವ, ಅದು ಏನಾದರೂ ನಿಮಗೆ ಸಿದೋದ್ರೆ ಸಾಂಬಾರು ಅದೇ ಸ್ಮೆಲ್ ಬರುತ್ತೆ, ತಿನ್ನೋಕೆ ಇಷ್ಟಪಡಲ್ಲ ಸ್ವಲ್ಪ ಜನ. ಅದಕ್ಕೆ ಸರಿ, ಈಗ ಒಂದು 10 ಮಿನಿಟ್ಸ್ ನಾವು ಮತ್ತೆ ಲಿಡ್ನ ಕ್ಲೋಸ್ ಮಾಡೋಣ. ನೋಡಿ ಮತ್ತೆ ನೋಡಿ 10 ಮಿನಿಟ್ಸ್ ಆಯಿತು, ಈ ಥರ ಬಂದಿದೆ. ಈಗ ನಾವು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಳ್ಳೋಣ. ತುಂಬ ಈಸಿ ರೆಸಿಪಿ, ನೀವು ನಿಜವಾಗ್ಲೂ ಮಾಡ್ಕೊತೀನಿ, ತುಂಬ ಇಷ್ಟಪಡ್ತೀರಾ. ಈಗ ಸಾಂಬಾರೆಲ್ಲ ರೆಡಿ ಆಯಿತು. ನೋಡಿ ಈ ಥರ ಕಾಣಿಸ್ತಿದೆ. ನೋಡಿ ಗ್ರೀನ್ ಆಗಿದೆ ಚಾಪ್ಸು, ತಿನ್ನೋಕ್ಕೂ ಅಷ್ಟೇ ಚೆನ್ನಾಗಿರುತ್ತೆ. ನಾನು ನೋಡ್ತಿದ್ರೇ ತಿನ್ಬೇಕನ್ಸುತ್ತೆ. ನಮ್ಮ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್.